ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮುನಿಷಾ ಗೌಡ. ಸೊ ಇವತ್ತಿನ ವ್ಲಾಗ್ ಬಂದು ಹೇಗಿರುತ್ತೆ ಅಂತ ಅಂದರೆ, ನಾನು ತುಂಬ ಜನ ಕೇಳ್ತಾ ಇದ್ದೀನಿ ನಿಮ್ಮ ಡೈಲಿ ವ್ಲಾಗ್ನ ತೋರಿಸಿ ಅಂತ ಅಂದ್ಬಿಟ್ಟು. ಬಟ್ ಟು ಬಿ ವೆರಿ ಫ್ರಾಂಕ್, ತುಂಬ ಕಷ್ಟ ಡೈಲಿ ವ್ಲಾಗ್ನ ತೋರ್ಸೋಕ್ಕೆ. ಬಿಕಾಸ್ ಎಂಟೈರ್ ಡೇನ ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಆ್ಯಂಡ್ ಐ ಆಮ್ ಸಮ್ಮನ್, ನಾನು ಮರ್ತೇ ಹೋಗ್ಬಿಟ್ಟಿರ್ತೀನಿ. ಯಾರೋ ನ್ಯಾಪ್ಸಿದ್ರೆ ಓಕೆ, ಕರೆಕ್ಟ್ ನಾನು ಯೂಟ್ಯೂಬಿಗೆ ವಿಡಿಯೋ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಐ ಆಮ್ ಸ್ಟಿಲ್ ಗೆಟಿಂಗ್ ದೇರ್. ಸೊ ಅದಕ್ಕೋಸ್ಕರ ಮರ್ತೋಗ್ಬಿಡ್ತೀನಿ ನಾನು ಮಾಡೋಕ್ಕೆ. ಸೊ ಐ ಮೇಕ್ ಶೂರ್ ಅಟ್ ಲೀಸ್ಟ್ ಟುಡೇ ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಆದಷ್ಟು ವಿಡಿಯೋದಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ಬೇಸಿಕಲಿ ನಾನು ಸಜ್ಜನ್ ರಾವ್ ಸರ್ಕಲ್ ಅಲ್ಲಿ ಒಂದು ದೇವಸ್ಥಾನ ಇದೆ, ಸೊ ಅದಕ್ಕೆ ಹೋಗ್ತಾ ಇದೀವಿ. ನಾನು, ನನ್ನ ಹಸ್ಬೆಂಡ್ ಮತ್ತೆ ನಮ್ಮ ಅತ್ತೆ, ನಾವು 3 ಜನ ಹೋಗ್ತಾ ಇದೀವಿ. ಸೊ ಮುಖ ತೊಳೆದಿದ್ದಾಯ್ತು, ಸ್ನಾನ ಮಾಡಬೇಕು, ಒಂದು ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬಂದು ಅದಕ್ಕಿಂತ ನಾನು ಹೋಗಿ ಫಸ್ಟ್ ಏನಾದರೂ ತಿನ್ನಬೇಕು, ತುಂಬ ಹೊಟ್ಟೆ ಹಸಿತಾ ಇದೆ. ಸೊ ಫಸ್ಟ್ ತಿನ್ಕೊಂಡು ಬಂದು ಆಮೇಲೆ ಸ್ನಾನ ಹೋಗ್ತೀನಿ. ಸೊ ನಾನು ಬೆಳಗ್ಗೆ ಇದ್ದಂಗೆ ಮುಖ ತೊಳೆದು ಅಲ್ಲುಜ್ಜಿ ಫಸ್ಟ್ ಅಪ್ಲೈ ಮಾಡೋದು ಬಂದು ನಾನು ಹೈಫನ್ ರೈಸ್ ವಾಟರ್ ಬ್ರೈಟ್ನಿಂಗ್ ಸಿರಮ್ ಅಂತ ಅಂದ್ಬಿಟ್ಟು, ಇದು ನಾನು ಪ್ರೆಗ್ನೆನ್ಸಿ ಟೈಮಲ್ಲೂ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಬಿಕಾಸ್ ಏನು ಸೈಡ್ ಎಫೆಕ್ಟ್ಸ್ ಆಗಲಿ ಮತ್ತೊಂದಾಗಲಿ ಏನೂ ಇಲ್ಲ ಇದರಲ್ಲಿ. ಈ ಥರ ಬರುತ್ತೆ. ಬೇಗ ತೆಗೆದ್ಬಿಟ್ಟು ಬೇಗ ಕ್ಲೋಸ್ ಮಾಡಿಡಿ, ಬಿಕಾಸ್ ಇದು ಡ್ರೈ ಆಗಿಬಿಡುತ್ತೆ ತುಂಬಾ ಬೇಗ. ಸೊ ಅದಕ್ಕೋಸ್ಕರ ಒಂದು ತೆಗೆದಿಟ್ಕೊಂಡು ಹೀಗೆ ಅಪ್ಲೈ ಮಾಡ್ಕೊಳ್ಳಿ. ಏನಿಲ್ಲ, ಜಸ್ಟ್ ವೈಪ್ ಮಾಡ್ಕೊಂಡು ಹೋಗೋ ಥರ ಮಾಡೋದಷ್ಟೇ. ಇದೇನಕ್ಕೆ ಯೂಸ್ ಆಗ್ತಾ ಇದೆ ನನಗೆ ಅಂತ ಅಂದರೆ, ಎಸ್ಪೆಷಲಿ ಸ್ಕಿನ್ ಬ್ರೈಟ್ನಿಂಗಿಗೆ ಯೂಸ್ ಆಗ್ತಾ ಇದೆ. ಬಿಕಾಸ್ ರೈಸ್ ವಾಟರ್ ಕಂಟೆಂಟ್ ಇರೋದ್ರಿಂದ. ಆ್ಯಂಡ್ ನನಗೆ ಪಿಂಪಲ್ಸ್ ಬರೋದೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಮುಂಚೆ ಥರ ಏನು ಜಾಸ್ತಿ ಪಿಂಪಲ್ಸ್ ಏನು ಬರ್ತಾ ಇಲ್ಲ. ಬಿಕಾಸ್ ನನ್ನ ಅರ್ಲಿ ಸ್ಟೇಜ್ ಆಫ್ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಪಿಂಪಲ್ಸ್ ಬರ್ತಾ ಇತ್ತು. ಬಟ್ ಇವಾಗ ಅಷ್ಟಾಗಿ ಬರ್ತಾ ಇಲ್ಲ. ಈ ಥರದ್ದು ಎಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ. ಈ ಥರ ಸ್ಕಿನ್ ಕೇರ್ ರುಟೀನ್ ಎಲ್ಲ ಮಾಡ್ತಾ ಇದ್ದೀನಿ. ನಿಮ್ಗೇನೋ ಡಾರ್ಕ್ ಸ್ಪಾಟ್ಸ್ ಇದ್ದರೆ ಇದನ್ನು ಕೂಡ ಯೂಸ್ ಮಾಡ್ಬೋದು. ಟ್ಯಾನ್ ಆಗಿದ್ರೂ ಕೂಡ ಇದನ್ನ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ನಾನಂತ ಎವ್ರಿ ಡೇ ಯೂಸ್ ಮಾಡ್ತೀನಿ. ನೀವು ಯಾವಾಗೋ ವಾರದಲ್ಲಿ ಒಂದ್ಸತಿ ಯೂಸ್ ಮಾಡಿಬಿಟ್ಟು ಓಕೆ ಇವಾಗ ನಾನು ಟ್ಯಾನೇ ಹೋಗ್ತಾಯಿಲ್ಲ ಅಂತ ಅಂದರೆ ಡೆಫಿನೆಟ್ ಆಗಿ ವರ್ಕ್ ಆಗೋದಿಲ್ಲ. ಡೈಲಿ ಯೂಸ್ ಮಾಡಿ. ಸೊ ಯು ಕ್ಯಾನ್ ಸಿ ದ ರಿಸಲ್ಟ್. ಒನ್ಸ್ ಫೇಸ್ ಎಲ್ಲ ಅಪ್ಲೈ ಮಾಡಾದ್ಮೇಲೆ ಇನ್ನೂ ಇದ್ದೆ ಇದರಲ್ಲಿ. ಸೊ ಅದನ್ನು ನಾನು ಏನು ಮಾಡ್ತೀನಿ, ಈ ಥರ ಕತ್ತಿಗೆಲ್ಲ ಅಪ್ಲೈ ಮಾಡ್ತೀನಿ. ನಾನು ತುಂಬ ಕೇಳ್ಪಟ್ಟಿದ್ದೀನಿ ವಾಮಿಟಿಂಗ್ ಆಗೋದು ಫಸ್ಟ್ 3 ಮಂತ್ಸಲ್ಲಿ, ಮತ್ತು ಒಂಥರ ಬೇಜಾರಾಗೋದು, ಒಂಥರ ಡಿಪ್ರೆಸ್ಡ್ ಆಗೋದು, ಒಂಥರ ಅಳು ಬರೋದು, ಲೈಕ್ ಆಲ್ ಸಾರ್ಟ್ ಆಫ್ ಮೂಡ್ ಸ್ವಿಂಗ್ಸ್, ಒಂಥರ ಫುಲ್ ಎಮೋಷ್ನಲಿ ಇಟ್ ಟೇಕ್ಸ್ ಅ ಟರ್ನ್ ಅಲ್ವಾ. ಸೊ ಆ ಥರ ಆಗ್ತದೆ ಅಂತ ತುಂಬ ಜನ ಹೇಳಿದ್ರಿ. ಬಟ್ ಆನೆಸ್ಟ್ಲಿ ಸ್ಪೀಕಿಂಗ್ ನನಗೆ ಆ ಥರ ಏನೂ ಆಗಿಲ್ಲ. ಟಚ್ ವುಡ್. ವಾಮಿಟಿಂಗ್ ಆಗಲಿ ಮತ್ತೊಂದಾಗಲಿ, ಒಂದೊಂದು ಊಟ ಪರ್ಟಿಕ್ಯುಲರ್ ಆಗಿ ನಂಗೆ ಇಷ್ಟ ಆಗ್ತಾ ಇರಲಿಲ್ಲ. ಲೈಕ್ ಫಾರ್ ಎಕ್ಸಾಂಪಲ್ ಬೇಳೆ ಸಾರು ಅಂದರೆ ತುಂಬ ಇಷ್ಟ ಆಗ್ತಾ ಇತ್ತು ಮುಂಚೆ. ಬಟ್ ಇವಾಗ ಒಂದು ಬೇಳೆ ಸಾರು ಅಂದ್ರೆ ಆಗೋದಿಲ್ಲ ನನಗೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್, ಐ ಆಮ್ ಅ ನಾನ್ ವೆಜ್ ಲವರ್ ಅಂತ ಹೇಳ್ಬೋದು. ಜಾಸ್ತಿ ತಿನ್ನಲಿಲ್ಲ ಅಂದ್ರೂ ಅಟ್ಲೀಸ್ಟ್ ನಾನು ಡೈಲಿ ಆದರೂ ಇರಬೇಕು ನನಗೆ ನಾನ್ ವೆಜ್ಜು. ಆ ಥರ ಟೈಪ್ ಪರ್ಸನ್ ನಾನು. ಬಟ್ ಇವಾಗ ಯಾವ ರೀತಿ ಆಗ್ಬಿಟ್ಟಿದೆ ಅಂದರೆ, ನಾನ್ ವೆಜ್ಜೇ ಸೇರ್ತಾ ಇಲ್ಲ ಒಂಚೂರು. ಚಿಕನ್ ಅಂದ್ರೇ ಆಗ್ತಾಯಿಲ್ಲ ನನಗೆ, ಏನಂದ್ರೂ ಆಗ್ತಾಯಿಲ್ಲ. ಸೊ ತುಂಬ ಸುಸ್ತಾಗುತ್ತೆ. ನಿಮ್ಮ ಡೈಲಿ ರುಟೀನ್ ಏನಿದೆ, ಯಾವ ಪೇಸಲ್ಲಿ ನೀವು ವರ್ಕ್ ಮಾಡ್ತಾ ಇರ್ತೀರಲ್ಲ, ಯು ವಿಲ್ ಹ್ಯಾವ್ ಟು ಫರ್ಗೆಟ್ ಅಬೌಟ್ ಇಟ್. ಬಿಕಾಸ್ ನಾನು 10 ಮಾಡೋದನ್ನ ಇವಾಗ 5ರಿಂದ 4 ಮಾಡ್ತಾ ಇದ್ದೀನಿ. ಅಷ್ಟು ಮಟ್ಟಕ್ಕೆ ಸ್ಲೋ ಆಗಿಬಿಟ್ಟಿದ್ದೀನಿ. ಅಷ್ಟು ಮಟ್ಟಕ್ಕೆ ಸುಸ್ತಾಗುತ್ತೆ. ಒಂದು ಮೆಟ್ಲು ಹತ್ಬೇಕಂದ್ರೂ ಅಪ್ಪ ಫುಲ್ ಉಸಿರು ಹೊಡಿತಾ ಇರ್ತೀನಿ. ಅಷ್ಟು ಸುಸ್ತಾಗುತ್ತೆ. ಇವಾಗ ಇಷ್ಟು ಮಾತಾಡ್ತಾ ಇದ್ದೀನಿ ಆದ್ರೂ ಕೂಡ ನನಗೆ ಸುಸ್ತಾಗ್ತದೆ ಜಸ್ಟ್ ಮಾತಾಡೋದಕ್ಕೆ. ಸೊ ಇಟ್ಸ್ ಬೀನ್ ಲೈಕ್ ದ್ಯಾಟ್. ಸೊ ಇದಿಷ್ಟಾಗಿದೆ, ಬಿಸಾಕ್ತೀನಿ. ಇದಾದ್ಮೇಲೆ ನಾನು ಅಪ್ಲೈ ಮಾಡೋದು ಬಂದು ದಿಸ್ ಬಾಡಿ ವೈಸ್ ಲಿಪ್ ಪಿಗ್ಮೆಂಟೇಷನ್ ಲಿಪ್ ಕೇರ್ ನಾನು ಯೂಸ್ ಮಾಡ್ತೀನಿ. ಇದನ್ನ ನೀವು ಲಿಪ್ಸ್ಟಿಕ್ ಅಪ್ಲೈ ಮಾಡ್ತೀರಲ್ವಾ, ಅದಕ್ಕಿಂತ ಮುಂಚೆನೂ ಅಪ್ಲೈ ಮಾಡ್ಬೋದು. ನಾನು ಇದನ್ನ ಬೆಳಗ್ಗೆನೇ ಅಪ್ಲೈ ಮಾಡ್ತೀನಿ. ಸೊ ಲಿಪ್ ಪಿಗ್ಮೆಂಟೇಷನ್ ಏನು ಕಪ್ಪಿರುತ್ತಲ್ಲ ನಿಮ್ಮ ಲಿಪ್ಸು, ಅದು ಹೋಗುತ್ತೆ. ಅಷ್ಟು. ಆ್ಯಂಡ್ ಕೂಂಬ್ ಯೋರ್ ಹೇರ್. ನನಗೆ ಒಂದೊಂದ್ಸತಿ ಅನ್ಸುತ್ತೆ ಈ ಥರ ಒಂದೊಂದು ಸಿಂಟಮ್ಸ್ ಆಗಲಿ, ಒಂದೊಂದು ಆಸೆ ಆಗಲಿ, ಇಲ್ಲ ನಾನು ತಿನ್ನೋದಕ್ಕಾಗಲಿ ಮತ್ತೊಂದಾಗಲಿ ಏನೋ ಒಂದು ಏನೆಲ್ಲ ಇರುತ್ತಲ್ಲ. ಸೊ ಅದನ್ನೆಲ್ಲ ನಾನು ನೋಡ್ತಾ ಇದ್ರೆ ಐ ಫೀಲ್ ಲೈಕ್ ಐ ಆಮ್ ಆಕ್ಟಿಂಗ್ ಲೈಕ್ ಮೈ ಹಸ್ಬೆಂಡ್. ನನ್ನ ಹಸ್ಬೆಂಡ್ ಥರ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ. ಬಿಕಾಸ್ ಐ ಯೂಸ್ ಟು ಟೆಲ್ ಹಿಮ್, ಅನ್ನ ಒಂದು ಸ್ವಲ್ಪ
ಜಾಸ್ತಿ ಬೆಂದೋಗಿದ್ರು ಇಲ್ಲ ಒಂದು ಸ್ವಲ್ಪ ಡಿಫ್ರೆಂಟ್ ರೈಸ್ ಯೂಸ್ ಮಾಡಿದ್ರು ಹಿ ವಿಲ್ ಗೆಟ್ ಟು ನೋ, ಇನ್ಸ್ಟೆಂಟ್ ಆಗಿ ವಿಲ್ ಗೆಟ್ ಟು ನೋ ನಾವು ಬೇರೆ ಅನ್ನ ಯೂಸ್ ಮಾಡಿದೀವಿ, ಹೊಸ ಅನ್ನ ಯೂಸ್ ಮಾಡಿದೀವಿ, ಸ್ವಲ್ಪ ಜಾಸ್ತಿ ಬೇಯಿಸ್ಬಿಟ್ಟಿದೀವಿ, ಈ ತರ ಎಲ್ಲ. ಬಟ್ ಐ ಆಮ್ ಅ ಪರ್ಸನ್ ಹೂ ಕ್ಯಾನ್ ನೆವರ್ ಗೆಟ್ ಟು ನೋ. ನನ್ಗೆ ಗೊತ್ತೇ ಆಗೋದಿಲ್ಲ ಹೊಸ ಅನ್ನ ಹಾಕಿದಾರೆಲ್ಲ ಡಿಫ್ರೆಂಟ್ ಅನ್ನ ಹಾಕಿದಾರೆ ಅಂತ ಗೊತ್ತೇ ಆಗೋದಿಲ್ಲ. ಐ ಕ್ಯಾನ್ ನೆವರ್ ಮೇಕ್ ಔಟ್. ಸೊ ಇವಾಗ ಕಮ್ ಟು ಅ ಸ್ಟೇಜ್ ವೇರ್ ನನಗೆ ಗೊತ್ತಾಗ್ಬಿಡುತ್ತೆ ಇದು ಹಳೆ ಅನ್ನ, ಇದು ಹೊಸ ಅನ್ನ ಅಂತ ಅಂದ್ಬಿಟ್ಟು ಆ ಥರ ಆಗಿದೆ. ಐ ಫೀಲ್ ಲೈಕ್ ಐ ಆಮ್ ಆಕ್ಟಿಂಗ್ ಲೈಕ್ ಎಮ್. ಮತ್ತೆ ವೆರಿ ಪಿಕಿ ಅವ್ರ ಥರನೇ ಒಂದೊಂದು ವಿಷಯದಲ್ಲೂ ಕೂಡ ಈ ಥರ ಇರಬೇಕು ಆ ಥರ ಇರಬೇಕು ಅಂತ ಅವರು ಒಂದೊಂದು ಸರ್ಟನ್ ಆಗಿ ಇರ್ತಾರೆ. ಸೊ ಆ ಥರ ನಾನು ಆಡ್ತಾ ಇದ್ದೀನಿ ಇವಾಗ. ಐ ಡೋಂಟ್ ನೋ, ದ ಬೇಬಿ ಈಸ್ ಮೇಕಿಂಗ್ ಮೀ ಆ್ಯಕ್ಟ್ ಲೈಕ್ ಎಮ್ ಅಂತ ಅನ್ಸುತ್ತೆ. ಸೊ ನೀವು ಏನಾದರೂ ಪ್ರೆಗ್ನೆಂಟ್ ಆಗಿದ್ರೆ ಇದನ್ನು ಅಬ್ಸರ್ವ್ ಮಾಡಿ. ಅಟ್ಲೀಸ್ಟ್ ಒಂದು 5 to 10%, ಐ ವುಡ್ ಸೆ 15 to 20% ಅಂತ ಅನ್ಬೋದು. 15 to 20% ನೀವು ನಿಮ್ಮ ಹಸ್ಬೆಂಡ್ ಥರ ನೀವು ಆ್ಯಕ್ಟ್ ಮಾಡ್ತಾ ಇರ್ತೀರಾ. you'll only start to feel the difference. ನೀವು ಯಾಕೆ ಅವ್ರ ಥರ ಆ್ಯಕ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಜಸ್ಟ್ ಅಬ್ಸರ್ವ್. ನಿಮ್ಮ ಡೈಲಿ ರೂಟೀನಲ್ಲಿ ಒಂದು 3-4 days ಅಬ್ಸರ್ವ್ ಮಾಡಿ. ಯು ಆಲ್ಸೋ ಗೆಟ್ ಟು ನೋ ಅಬೌಟ್ ಇಟ್. ಎಲ್ಲಿಯಂತೂ ಡೈಲಿ ಕನ್ಸ್ಯೂಮ್ ಮಾಡ್ತೀನಿ, 1 ಅಥವಾ 2 ಆದರೂ ಮ್ಯಾಕ್ಸಿಮಮ್ ಇದ್ದೇ ಇರುತ್ತೆ. ಸೊ ಅದು ಬಿಟ್ಟರೆ ನಾರ್ಮಲ್ ಊಟ ತಿನ್ನೋದು. ಸೊ ಇದೊಂದು ನೆಕ್ಸ್ಟ್ ಬಂದು ಬಿ ಬಾಡಿ ವೈಸ್ ಅವ್ರದ್ದು ಹೇರ್ ಗ್ರೋತ್ ಸಿರಮ್. ನಿಮ್ಗೆ ಏನಾದರೂ ಹೇರ್ ಫಾಲ್ ತುಂಬ ಜಾಸ್ತಿ ಆಗ್ತದೆ ಇಲ್ಲ ಹೇರ್ ಗ್ರೋತೇ ಆಗ್ತಿಲ್ಲ ಅಂತ ಅಂದರೆ ಇದನ್ನ ಯೂಸ್ ಮಾಡಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನನಗೆ ಮುಂಚೆ ಹೇರ್ ಫಾಲ್ ಹತ್ರ ಏನಿಲ್ಲ, ಅಂದರೆ ಮ್ಯಾಕ್ಸಿಮಮ್ ಎಷ್ಟು ಹೋಗ್ಬೇಕು ಅಷ್ಟು ಹೋಗ್ತಾ ಇತ್ತು. ಬಟ್ ಇವಾಗ ಮೇ ಬಿ ಬಿಕಾಸ್ ಆಫ್ ದ ಮೆಡಿಸಿನ್ ದಟ್ ಐಮ್ ಟೇಕಿಂಗ್ ಅಥವಾ ಏನೋ ಗೊತ್ತಿಲ್ಲ, ಸ್ವಲ್ಪ ಹೇರ್ ಫಾಲ್ ಜಾಸ್ತಿ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಐ ಸ್ಟಾರ್ಟೆಡ್ ಯೂಸಿಂಗ್ ದಿಸ್ ಒನ್. ಫ್ರಮ್ ಪಾಸ್ಟ್ 2 to 3 months ಇಂದ ಯೂಸ್ ಮಾಡ್ತಾ ಇದ್ದೀನಿ. ಐ ಕ್ಯಾನ್ ಸಿ ಸಿಗ್ನಿಫಿಕೆಂಟ್ ಗ್ರೋತ್ ಇನ್ ಮೈ ಹೇರ್. ಹೇರ್ ಫಾಲ್ ಕಮ್ಮಿ ಆಗಿದೆ, ದಪ್ಪ ಆಗಿದೆ ಕೂದಲು, ಆ್ಯಂಡ್ ಎಲ್ಲೆಲ್ಲಿ ನಂದು ಹೇರ್ ಗ್ರೋತ್ ಕಮ್ಮಿ ಆಗಿತ್ತು ಅಲ್ಲೆಲ್ಲ ಐ ಕ್ಯಾನ್ ಸಿ ಸಮ್ ಟೈನಿ ಹೇರ್ಸ್. ಐ ಆಮ್ ನಾಟ್ ಎಕ್ಸಾಚುರೇಟಿಂಗ್. ಇದು ಯಾವುದೇ ರೀತಿ ಪ್ರಮೋಷನ್ ಕೂಡ ಅಲ್ಲ. ಇಟ್ ಆಕ್ಚುಲಿ ವರ್ಕ್ಸ್ ಆ್ಯಂಡ್ ವೆರಿ ಈಸಿ ಟು ಅಪ್ಲೈ. ಇದು ಆಯಿಲ್ ಬೇಸ್ಡ್ ಅಲ್ಲ, ವಾಟರ್ ಬೇಸ್ಡ್ ಅಂದರೆ ನಾನು ತೋರಿಸ್ತೀನಿ ನೋಡಿ. ಸೊ ಇದು ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡೋದು, ಕೂದಲಿಗೆಲ್ಲ. ಸಿ ವಾಟರ್, ಫುಲ್ ವಾಟ್ರಿ ಆಯಿಲ್ ಥರ ಏನೂ ಆಗಲ್ಲ. ಸೊ ನೀವೇನಾದ್ರು ಆಫೀಸ್ಗೆ ಹೋಗೋದಾದ್ರೂ ಕೂಡ ಇದನ್ನ ಅಪ್ಲೈ ಮಾಡ್ಕೊಂಡು ಹೋಗ್ಬೋದು, ಇಲ್ಲ ಎಲ್ಲರ ಆಚೆ ಹೋಗೋದಾದ್ರೂ ಕೂಡ ಇದನ್ನ ಅಪ್ಲೈ ಮಾಡ್ಕೊಂಡು ಹೋಗ್ಬೋದು, ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ನಾನು ಬೆಳಗ್ಗೆ ಎದ್ದಂಗೆ ಇದಿಷ್ಟು ಕಂಪಲ್ಸರಿ ನಾನು ಮಾಡೇ ಮಾಡ್ತೀನಿ. 1 for my face and 1 for my hair and 1 for my lip. ಸೊ ನನಗೆ ವರ್ಕ್ ಆಗೋದು, ಹೋಪ್ಫುಲಿ ನಿಮಗೂ ವರ್ಕ್ ಆಗಲಿ ಅನ್ನೋ ಒಂದು ಉದ್ದೇಶದ ಮೇಲೆ ಹೇಳ್ತಾ ಇದ್ದೀನಿ. ಬಟ್ ಸಿನ್ಸ್ ನಿಮ್ಮ ಸ್ಕಿನ್ ಆಗಲಿ ನಿಮ್ಮ ಟೆಕ್ಸ್ಚರ್ ಆಗಲಿ ಡಿಫ್ರೆಂಟ್ ಆಗಿರ್ಬೋದು. ಸೊ ದಯವಿಟ್ಟು ನೋಡಿ, 1-2 months ತನಕ ಯೂಸ್ ಮಾಡಿ. ನಿಮ್ಗೆ ಏನಾದರೂ ಅದರಿಂದ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಐ ವುಡ್ ಸೇ ಸ್ಟಾಪ್ ಇಟ್ ಇಮಿಡಿಯೇಟ್ಲಿ. ಇಲ್ಲ ಏನೂ ಚೆನ್ನಾಗಿಲ್ಲ, ಏನು ಆ ಥರ ಏನೂ ಆಗ್ತಾಯಿಲ್ಲ, ಇಟ್ಸ್ ವರ್ಕಿಂಗ್ ಔಟ್ ನೈಸ್ ಅಂತ ಹೇಳಿದ್ರೆ ಕಂಟಿನ್ಯೂ ಮಾಡಿ. ವಿಲ್ ಸಿ ದ ಗ್ರೋತ್. ನನ್ನ ಹಸ್ಬೆಂಡ್ ನಿನ್ನೆ ಹೂವು ಎಲ್ಲ ತಂದಿದ್ದಾರೆ, ಅದನ್ನು ಕುತ್ಕೊಂಡು ಅರೇಂಜ್ ಮಾಡಬೇಕು ಅಂತ. ಸ್ವಲ್ಪ ಮನೆಯೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಅವಾಗ. ಐ ಡೋಂಟ್ ನೋ, ನಂಗೆ ಮನೆ ತುಂಬ ಹೂವು ಎಲ್ಲ ಇರಬೇಕು ಅಂತ ತುಂಬ ಆಸೆ. ಐ ಡೋಂಟ್ ನೋ ವೈ ಐ ಫೀಲ್. ಈ ನಡುವೆ ಅಂತೂ ತುಂಬ ಚೆನ್ನಾಗಿ ಹೂವು ಎಲ್ಲ ತಂದು ಕೊಡ್ತಿದ್ದಾರೆ ಚೆನ್ನಾಗಾಗಲಿ ಅಂತ. ನಾಟ್ ಜಸ್ಟ್ ಹಿಮ್, ಇವನ್ ಮೈ ಫಾದರ್. ನಮ್ಮ ಅಪ್ಪನೂ ಕೂಡ ಇಲ್ಲ, ನಾನು ಅಮ್ಮ ಮನೆಗೆ ಹೋದರೆ ಹೂವು ಎಲ್ಲ ತಂದಿಟ್ಕೊಡ್ತಾರೆ, ಬೆಳಗ್ಗೆ ಎದ್ದಂಗೆ ನೋಡು ಅಂತ ಅಂದ್ಬಿಟ್ಟು. ಐ ಫೀಲ್ ವೆರಿ ನೈಸ್ ಫ್ಲವರ್ಸ್ ಎಲ್ಲ ಮನೇಲಿದ್ದರೆ. ಸೊ ದ್ಯಾಟ್ಸ್ ಅಷ್ಟು ಅಪ್ಲೈ ಮಾಡಿದ್ದೀನಿ. ಅಷ್ಟೇ, ಇವಾಗ ಏನೂ ಸದ್ಯಕ್ಕೇನು ಅಪ್ಲೈ ಮಾಡಲ್ಲ. ಬಿಕಾಸ್ ಮುಖ ಸ್ನಾನ ಮಾಡಾದ್ಮೇಲೆ ಅಗೇನ್ ಐ ಹ್ಯಾವ್ ಟು ಅಪ್ಲೈ ದ ಸ್ಕಿನ್ ಕೇರ್ ಥಿಂಗ್ ಆ್ಯಂಡ್ ಮೇಕಪ್ನು ಕೂಡ. ಸೊ ಅದಕ್ಕೋಸ್ಕರ ಇದಷ್ಟೇ ಇವಾಗ. ಸೊ ಬನ್ನಿ ಹೋಗೋಣ, ಏನೇನು ಮಾಡ್ತೀನಿ ಇವತ್ತು ದಿನನಿತ್ಯದ ಕೆಲಸ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ತುಂಬ ಓಡಾಡೋದಿದೆ ಇವತ್ತು. ಆ್ಯಕ್ಚುಲಿ ನಾನು ತುಂಬ ಚೆನ್ನಾಗಿ ರಿವೀಲ್ ಮಾಡಿಲ್ಲ ಅದು ಐ ಆಮ್ ಪ್ರೆಗ್ನೆಂಟ್ ಅಂತ ಅಂದ್ಬಿಟ್ಟು. ಸೊ ಈ ವ್ಲಾಗಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಮೇ ಬಿ ಐ ಡೋಂಟ್ ನೋ ನಾನು ಇದನ್ನು ಯಾವಾಗ ಪೋಸ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಇವನ್ ಐ ಹ್ಯಾವ್ ನೋ ಐಡಿಯಾ, ಬಿಕಾಸ್ ನನ್ನ ಪೋಸ್ಟಿಂಗ್ ಕನ್ಸಿಸ್ಟೆನ್ಸಿ ಅಂತೂ ವರ್ಸ್ಟ್ ಆಗಿದೆ ಯೂಟ್ಯೂಬಲ್ಲಿ ಮಾತ್ರ. ಅನ್ಕೊತೀನಿ ಎವ್ರಿ ವೀಕ್ ಅಟ್ಲೀಸ್ಟ್ 1 video ಅಂತೂ ಪೋಸ್ಟ್ ಮಾಡಬೇಕು ಅಂತ. ಬಟ್ ಐ ಡೋಂಟ್ ನೋ, ಒಂದು ಏನು ಪೋಸ್ಟ್ ಮಾಡ್ಬೇಕು ಅನ್ನೋದು ಐಡಿಯಾ ಇರೋದಿಲ್ಲ, ಇನ್ನೊಂದು ಪೋಸ್ಟ್ ಮಾಡೋಕ್ಕೆ ವಿಡಿಯೋ ಇದ್ರೂ ಕೂಡ ಐ ಟೇಕ್ ಲಾಟ್ ಆಫ್ ಟೈಮ್ ಇನ್ ಎಡಿಟಿಂಗ್. ತುಂಬ ಟೈಮ್ ತಗೋತೀನಿ. ಏನೋ ಹಿಂಗೆ ಅಲ್ಲಿ ಇಲ್ಲಿ ಎಲ್ಲ ಆಗಿ ನಾನು ಪೋಸ್ಟೇ ಮಾಡೋಕ್ಕಾಗ್ತಾಯಿಲ್ಲ ಯೂಟ್ಯೂಬ್ ವಿಡಿಯೋನ. ಸೊ ಈ ವಿಡಿಯೋ ಯಾವಾಗ ಬರುತ್ತೆ ಅಂತ ನನಗಂತೂ ಐಡಿಯಾ ಇಲ್ಲ. ಮೇ ಬಿ ಲೆಟ್ಸ್ ಸಿ ವೆನ್ ಐ ಕ್ಯಾನ್ ಪೋಸ್ಟ್ ದಿಸ್ ಅಂತ ಅಂದ್ಬಿಟ್ಟು. ಸೊ ದ್ಯಾಟ್ಸ್ ಇಟ್. ಬನ್ನಿ. ಆ್ಯಂಡ್ ಆಲ್ಸೋ
ಯಾರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಕೂಡ ಶೇರ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ ನನಗೆ. ಆ್ಯಂಡ್ ನಿಮ್ಗೆ ಇದೇ ರೀತಿ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಾ ಇದ್ರೆ ಕಮ್ ಅಪ್ ವಿತ್ ಆನ್ ಐಡಿಯಾ, ನನಗೆ ಹೆಲ್ಪ್ ಮಾಡಿ, ಈ ಥರ ವಿಡಿಯೋಸ್ ಮಾಡಿ ಮುನೀಶಾ, ಆ ಥರ ವಿಡಿಯೋಸ್ ಮಾಡಿ ಅಂತ ಅಂದ್ಬಿಟ್ಟು ನಾನು ಆದಷ್ಟು ಟ್ರೈ ಮಾಡ್ತೀನಿ ಆ ವಿಡಿಯೋಸ್ ಎಲ್ಲ ಮಾಡೋಕ್ಕೆ. ಆ್ಯಂಡ್ ನನಗೂ ಕೂಡ ಹೆಲ್ಪ್ ಆಗುತ್ತೆ ಯಾವ್ಯಾವ ರೀತಿ ವಿಡಿಯೋಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ಸೊ ದ್ಯಾಟ್ಸ್ ಇಟ್. ಸೊ ನಮ್ಮ ಮನೇಲಿ ಒಂದು ಪುಟ್ಟ ನಾಯಿ ಮರಿ ಇದೆ, ಸ್ಕೂಬಿ ಅಂತ ಅಂದ್ಬಿಟ್ಟು, ಒಂದು 3-4 ಮಂತ್ಸ್ ಅದಕ್ಕೆ. ಸೊ ಅದು ಯಾವಾಗಲೂ ನಾನು ಆಚೆ ಬಂದಿದ ತಕ್ಷಣ ನಿಂತ್ಕೊಂಡು ಕಾಯ್ತಾ ಇರುತ್ತೆ, ಒಂದು ಹಾಯ್ ಅಂತ ಹೇಳಲೇಬೇಕು ಅದಕ್ಕೆ, ಇಲ್ಲಾಂದರೆ ಸುಮ್ಮನೆ ಇರೋದಿಲ್ಲ, ಬೊಗ್ಲಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ನನಗೆ ಈ ಟೈಮಲ್ಲಂತೂ ಸಿಕ್ಕಾಪಟ್ಟೆ ದೋಸೆ ಈ ಥರದ್ದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗ್ತದೆ. ಅದಕ್ಕೆ ನಮ್ಮ ಅತ್ತೆ ಹೇಳಿ ನಾನು ದೋಸೆ ಬ್ಯಾಟರ್ನ ರೆಡಿ ಮಾಡಿ ಯಾವಾಗಲೂ ಇಟ್ಕೊಂಡಿರ್ತೀನಿ. ಸೊ ಇದಕ್ಕೆ ನಾನು ಆನಿಯನ್ ಚಟ್ನಿ ಮಾಡಿದ್ದೆ. ಇಟ್ಸ್ ವೆರಿ ಈಸಿ ಟು ಪ್ರಿಪೇರ್. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಆನಿಯನ್ ಸ್ವಲ್ಪ ಜಾಸ್ತಿ ಬೇಕು, ಬೆಳ್ಳುಳ್ಳಿ, ಕರಿಬೇವು, ಆಮೇಲೆ ಕೊತ್ತಂಬರಿ, ಆಮೇಲೆ ರೆಡ್ ಚಿಲ್ಲೀಸ್ ಬರುತ್ತಲ್ಲ ಬ್ಯಾಡಗೆ ಮೆಣಸಿನ್ಕಾಯಿ ಅದು ಬೇಕು, ಒಂದು ಸ್ವಲ್ಪ ಹುಣಸೆಹಣ್ಣು ತೊಗೊಳ್ಳಿ. ಸೊ ಇಷ್ಟೂ ಬಾಣಲಿಲಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ನೀಟಾಗಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಲ್ಲ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡಿದ ತಕ್ಷಣ ಈ ಕನ್ಸಿಸ್ಟೆನ್ಸಿ ಬರುತ್ತೆ. ಇದಕ್ಕೆ ನಾರ್ಮಲ್ ಒಗ್ಗರಣೆ ನೀವು ಹಾಕ್ಕೊಬೋದು, ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಎಲ್ಲ ಹಾಕ್ಕೊಂಡು ಮಾಡ್ಕೊಂಡ್ರೆ ಈ ಥರ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಇವತ್ತು ಒಂದು ಸ್ವಲ್ಪ ತಲೆಗೆ ಎಣ್ಣೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ರೆಗ್ಯುಲರಾಗಿ ಮಾಡ್ಕೊಳ್ಳೋದು ಬಂದು ಈ ರೋಸ್ಮೆರಿ ಆಯಿಲ್. ಸೊ ಇದನ್ನು ಯಾವಾಗಲೂ ನಾನು ಸ್ಟಾಕ್ ಮಾಡಿ ಇಟ್ಕೊತೀನಿ, ಬಟ್ ಇವತ್ತು ಒಂದು ಸ್ವಲ್ಪ ಖಾಲಿ ಆಗಿಬಿಟ್ಟಿತ್ತು. ಸೊ ಅದನ್ನು ಒಂದು ಸ್ವಲ್ಪ ಪ್ರಿಪೇರ್ ಮಾಡಿಕೊಂಡು ಏನೆಲ್ಲ ಕೊಕೊನಟ್ ಆಯಿಲ್ ಇರುತ್ತಲ್ಲ ಅದಕ್ಕೆ ಈ ರೋಸ್ಮೆರಿ ಡ್ರೈ ಲೀವ್ಸ್ ಸಿಗುತ್ತೆ ಅಮೆಝಾನಲ್ಲಿ, ಅದನ್ನು ತೆಗೆದುಬಿಟ್ಟು ಅದಕ್ಕೆ ಹಾಕೋದಷ್ಟೇ. ಸೊ ಅದ್ರದ್ದು ಎಲ್ಲ ಎಸೆನ್ಸ್ ಎಲ್ಲ ಅದಕ್ಕೆ ಬಿಟ್ಕೊಳ್ಳುತ್ತೆ. ಸೊ ಯು ಕ್ಯಾನ್ ಅಪ್ಲೈ ಇಟ್, ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ. ನೆನ್ನೆ ಒಂದಿಷ್ಟು ಫ್ಲವರ್ಸ್ ತಂದಿಟ್ಟಿದ್ರು ನನ್ನ ಹಸ್ಬೆಂಡು. ಸೊ ಇವತ್ತೆಲ್ಲ ಕುತ್ಕೊಂಡು ನೀಟಾಗಿ ಅರೇಂಜ್ ಮಾಡಿ, ಮನೇಲಿ ನನಗೆ ಇಷ್ಟ, ತುಂಬ ಅಂದರೆ ತುಂಬ ಇಷ್ಟ. ಸೊ ಎಲ್ಲನೂ ನೀಟಾಗಿ ಅರೇಂಜ್ ಮಾಡಿಡೋಣ ಅಂತ ಒಂದೊಂದೇ ಬಿಡಿಸಿ ಇಡ್ತಿದ್ದೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಟೈಮ್ ಕನ್ಸ್ಯೂಮಿಂಗ್ ಇದು ಅಂತೂ. ನೀವೇನಾದರೂ ಒಂದು ಬಂಚಲ್ಲಿ ಹಾಕಿ ಇಡ್ತೀರಾ ಅಂತ ಅಂದರೆ ಇಟ್ಸ್ ಪ್ರಿಟಿ ಈಸಿ ಆ್ಯಂಡ್ ಪ್ರಿಟಿ ಕ್ವಿಕ್. ಬಟ್ ಈ ಥರ ಎಲ್ಲನೂ ಸಾರ್ಟ್ ಮಾಡಿ ಅಸಾರ್ಟೆಡ್ ಒಂದ್ಸತಿ ಮತ್ತು ಸಾರ್ಟೆಡ್ ಒಂದ್ಸತಿ ಎಲ್ಲ ಹಾಕಿ ಇಡಬೇಕಂತ ಅಂದರೆ ಇಟ್ ಟೇಕ್ಸ್ ಲಾಟ್ ಆಫ್ ಯೋರ್ ಟೈಮ್. ಸೊ ಇದನ್ನು ಕೂಡ ಮಾಡ್ಕೊಂಡು ಕುತ್ಕೊಂಡಿದ್ದೆ. ಐ ಡೋಂಟ್ ನೋ ವೈ ಐ ಡಿಡ್ ದ್ಯಾಟ್. ಮೀನ್ ವೈಲ್ ನಾವು ಅತ್ತೆ ಅವ್ರದ್ದು ಪೂಜೆ ಅವ್ರು ಸ್ವಲ್ಪ ಬೇಗನೆ ಮುಗಿಸ್ಬಿಡ್ತಾರೆ. ಸೊ ಅವ್ರ ಪೂಜೆ ಮಾಡ್ತಾಯಿದ್ರು. ಸೊ ಅದ್ರದ್ದೊಂದು ಪುಟಾಣಿ ಕ್ಲಿಪ್ ಕೂಡ ಹಾಕಿದ್ದೀನಿ ನಾನು ಇದರಲ್ಲಿ. ಸೊ ಅವ್ರು ಡೈಲಿ ಎವ್ರಿ ಸಿಂಗಲ್ ಡೇ ಅವ್ರು ಡೈಲಿ ಪೂಜೆ ಮಾಡೇ ಮಾಡ್ತಾರೆ ವಿತೌಟ್ ಮಿಸ್ಸಿಂಗ್ ಒನ್ ಸಿಂಗಲ್ ಡೇ ಆಲ್ಸೋ. ಫೈನಲಿ ಒಂದು ತಕ್ಕ ಮಟ್ಟಕ್ಕೆ ಎಲ್ಲನೂ ನೀಟಾಗಿ ಅರೇಂಜ್ ಮಾಡಿ ಗ್ಲಾಸ್ ಬಾಟಲ್ಸಲ್ಲೆಲ್ಲ ಹಾಕಿಟ್ಟಿದ್ದೆ ನಾನು. ಸೊ ಈ ಥರ ಕಾಣಿಸ್ತದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ ಮನೇಲಿ ಇವೆಲ್ಲ ಇಟ್ಟರೆ. ಇನ್ನೇನು ಆಚೆ ಹೊರಡೋದು ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಏನು ಮಾಡ್ತಿದ್ರು, ಸರಿ ನೀಟಾಗಿ ಎಲ್ಲನೂ ಕಾರೆಲ್ಲ ನೀಟಾಗಿ ವಾಶ್ ಮಾಡಿಡೋಣ ಅಂತ ಅಂದ್ಬಿಟ್ಟು ಏನೋ ಮೂಡ್ ಚೇಂಜಸ್ ಆಗಿ ಎಲ್ಲ ಮಾಡ್ತಾಯಿದ್ರು ಅವರು. ಐ ಡೋಂಟ್ ನೋ ವೈ. ಸೊ ನಾನು ಆ ಗ್ಯಾಪಲ್ಲಿ ಹೋಗಿ ಸ್ನಾನ ಮಾಡ್ಕೊಂಬಂದು ಸುಂದರವಾಗಿ ರೆಡಿಯಾಗಿ, ಇದು ಆ್ಯಕ್ಚುಲಿ ಬಂದು ನಮ್ಮ ಹಸ್ಬೆಂಡ್ ಅವರ ಅಜ್ಜಿ ಸ್ಯಾರಿ, ಇದು ಮೈಸೂರು ಸಿಲ್ಕ್, ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಇದು. ಸೊ ಹೊರಟ್ವಿ ನಾವೆಲ್ಲರೂ. ಕಾರಲ್ಲಿ ಕೂತಾದ್ಮೇಲೆ ಗೊತ್ತಾಯಿತು ಯಾರಿಗೂ ಲೊಕೇಶನ್ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು. ಸೊ ನನ್ನ ಹಸ್ಬೆಂಡು ಲೊಕೇಶನ್ ಗೊತ್ತಿಲ್ಲದಿರೋ ಟೆಂಪಲ್ಗೆಲ್ಲ ಹೋಗ್ತಾ ಇದ್ದೀರಲ್ಲ ನೀವು ಅಂತ ಅಂದ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು. ಸೊ ಬಟ್ ದೆನ್ ವಿ ಗೂಗಲ್ಡ್ ಆ್ಯಂಡ್ ವಿ ಸಮ್ ಹೌ ಫೌಂಡ್ ಇಟ್. ಇದು ಒಂದು ಸುಬ್ರಹ್ಮಣ್ಯ ಟೆಂಪಲ್, ತುಂಬ ವರ್ಷದಿಂದ ಇದೆ, ತುಂಬ ಹಳೆಯ ಟೆಂಪಲ್ ಇದು, ಬ್ಯೂಟಿಫುಲ್ ಆಗಿದೆ ಮಾತ್ರ. ಐ ಥಿಂಕ್ ಅವತ್ತು ಏನೋ ಸ್ಪೆಷಲ್ ಇರೋದ್ರಿಂದ ವಿ ವೆಂಟ್ ದಟ್ ಡೇ. ತುಂಬ ಚೆನ್ನಾಗಿ ಪೂಜೆನೂ ಕೂಡ ನಡೀತಾಯಿತ್ತು. ಸೊ ಅದನ್ನೆಲ್ಲನೂ ಮುಗಿಸ್ಕೊಂಡು ನನಗೆ ಅಷ್ಟರಲ್ಲಿ ಹೊಟ್ಟೆ ಹಸು ಅಂತೂ ನೆಕ್ಸ್ಟ್ ಲೆವೆಲ್ ಸ್ಟಾರ್ಟ್ ಆಗಿತ್ತು. ನೆಕ್ಸ್ಟ್ ಸ್ಟಾಪ್ ಬಂದು ನಮ್ದು ಇದ್ದಿದ್ದೆ ತಾಜಾ ತಿಂಡಿ ಹತ್ರ, ವಿಚ್ ಇಸ್ ಇನ್ ಜಯನಗರ್. ನನಗೆ ದೋಸೆ ಬೇಕು ಅಂತ ಅಂದ್ಬಿಟ್ಟು ಅಲ್ಲಿ ಸ್ಟಾಪ್ ಮಾಡಿಸೆ. ನಾನು ಒಬ್ಬಳೇ ಹೆಂಗೆ ತಿನ್ನೋದು ಅಂತ ಅಂದ್ಬಿಟ್ಟು ನನ್ನ ಜೊತೆ ನನ್ನ ಹಸ್ಬೆಂಡು ಮತ್ತು ನಮ್ಮ ಅತ್ತೆ ಕೂಡ ಕಂಪ್ನಿ ಕೊಡ್ತಾಯಿದ್ರು. ಸೊ ದ್ಯಾಟ್ ವಾಸ್ ಆ ಸೆಕೆಂಡ್ ಬ್ರೇಕ್ಫಾಸ್ಟ್ ಫಾರ್ ದ ಡೇ. ತುಂಬ ಚೆನ್ನಾಗಿತ್ತು. ನನಗೆ ಯೂಶ್ವಲಿ ದೋಸೆಗೆ ಸಾಂಬಾರು ಇರಲೇಬೇಕು. ಐ ಆಮ್ ದ್ಯಾಟ್ ಕೈಂಡ್ ಆಫ್ ಅ ಪರ್ಸನ್, ಬರೀ ಚಟ್ನಿಲಿ ತಿನ್ನೋಕ್ಕಾಗೋದಿಲ್ಲ. ಸೊ ನನ್ನ ನೆಕ್ಸ್ಟ್ ಪಿಟ್ ಸ್ಟಾಪ್ ಬಂದು ನನ್ನ ಕ್ಲೈಂಟಿಗೆ ಪರ್ಸ್ನಲ್ ಸ್ಟೈಲಿಸ್ಟಾಗಿ ಹೋಗಿದ್ದೆ. ಸೊ ವಾಟ್ ಐ ಡೂ ಬೇಸಿಕ್ಲಿ ಇಸ್ ದಟ್ ಅವರ ಬಾಡಿ ಟೈಪ್ ತಕ್ಕಂಗೆ ಔಟ್ಫಿಟ್ಸ್ನ ಚೂಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀನಿ. ಸೊ ಅಲ್ಲಿಂದ ನೆಕ್ಸ್ಟ್ ನಾವು ಹೊರಟಿದ್ದು ಬಂದು ನಾವು ಅಕ್ಕ ಮನೆಗೆ. ತುಂಬಾ ಲಾಂಗ್ ಟೈರಿಂಗ್ ಡೇ ಆಗಿತ್ತು, ಸಿಕ್ಕಾಪಟ್ಟೆ ಸುಸ್ತಾಗ್ತಿತ್ತು. ಸೊ ಟು ಬೂಸ್ಟ್ ಅಪ್ ಮೈ ಎನರ್ಜಿ ನನ್ನ ಹಸ್ಬೆಂಡ್ ಚೆನ್ನಾಗಿರೋ ಸಾಂಗ್ಸ್ ಯೂಸ್ ವಿ ವರ್ ಹ್ಯಾವಿಂಗ್ ಗುಡ್ ಟೈಮ್ ಅಂತ ಹೇಳ್ಬೋದು. ಸೊ ಯಾವಾಗೂ ನಾವು ರಿವೀಲ್ ಮಾಡಿರಲಿಲ್ಲ ದಟ್ ಐ ವಾಸ್ ಪ್ರೆಗ್ನೆಂಟ್ ಅಂತ ಅಂದ್ಬಿಟ್ಟು. ಸೊ ಫಸ್ಟಾಗಿ ನಮ್ಮ ಭಾವ ಐ ಗೇವ್ ಹಿಮ್ ಅ ಲಿಟಲ್ ಸರ್ಪ್ರೈಸ್, ಈ ಥರ ಲ್ಯಾಪ್ಟಾಪಲ್ಲಿ ಐ ಆಮ್ ಪ್ರೆಗ್ನೆಂಟ್ ಅಂತ ಹೇಳಿ. ಐ ಟೋಲ್ಡ್ ಹಿಮ್ ಟು ಓಪನ್ ದ ಲ್ಯಾಪ್ಟಾಪ್, ಏನೋ ಪ್ರಾಬ್ಲಮ್ ಇದೆ ಅಂತ ಅಂದ್ಬಿಟ್ಟು. ಹಿ ವಾಸ್ ರಿಯಲಿ ಸರ್ಪ್ರೈಸ್ ಆ್ಯಂಡ್ ದ್ಯಾಟ್ ವಾಸ್ ಹಿಸ್ ರಿಯಾಕ್ಷನ್. ಐ ಫೀಲ್ ರಿಯಲಿ ಹ್ಯಾಪಿ ದಟ್ ಹೌ ಹ್ಯಾಪಿ ಈಸ್ ಅಂತ.
ಆ್ಯಂಡ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಥರ ಪ್ಲ್ಯಾಂಟ್ ಸ್ಟ್ಯಾಂಡ್ಸ್ ಇರುತ್ತಲ್ಲ ಅದನ್ನು ಇಟ್ಟು ಟಾಪಲ್ಲಿ ಹಾಕಿ ನೀರು ಹಾಕಿ ಈ ಥರದ್ದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ ನನ್ನ ಮಾವಂಗೆ ತಲೆ ತಿನ್ಕೊಂಡು. ಸೊ ಅಷ್ಟೊತ್ತಿಗೆ ಟೈಮ್ ಆಗಿತ್ತು, ನಂದು ಇನ್ನೊಂದು ಪರ್ಸನಲ್ ಸ್ಟೈಲಿಂಗ್ ಸೆಷನ್ ಇತ್ತು. ಸೊ ಅದಕ್ಕೋಸ್ಕರ ನಾನು ಪ್ರಿಪೇರ್ ಆಗಿ ಐ ವಾಸ್ ಹೆಲ್ಪಿಂಗ್ ಔಟ್ ಮೈ ಅನದರ್ ಕ್ಲೈಂಟ್. Like before we get into the session directly and all of that, I just wanted to know like why you wanted this personal styling session. Like I need to look like professional way. I need to be posh and someone need to recognize in a group. That is my. ಸೊ ನನ್ನ ಸೆಷನ್ ಮುಗಿಸ್ಕೊಂಡು ಡಿನ್ನರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಕಬಾಬ ಜೊತೆ ನಮ್ಮ ಟ್ರೀಟ್ ಅಂತ ಅಂದ್ಬಿಟ್ಟು ನಾವು ಕರ್ಕೊಂಡು ಹೋದ್ವಿ. ಐ ರಿಯಲಿ ವಾಂಟೆಡ್ ಟು ಟ್ರೈ ದಿಸ್ ಪಿಜ್ಜಾ ಜೊತೆಗೆ ಬುರಾಟ ಅಂತ ಬರುತ್ತೆ. ಐ ರಿಯಲಿ ವಾಂಟೆಡ್ ಟು ಟ್ರೈ ದ್ಯಾಟ್ ಒನ್. ಸೊ ಎಲ್ಲನೂ ಕೂಡ ಟ್ರೈ ಮಾಡಿಕೊಂಡು ತಿನ್ಕೊಂಡು ಮನೆ ಬರೋಷ್ಟೊತ್ತಿಗೆ ಐ ವಾಸ್ ಸೋ ಟಯರ್ಡ್. ಇದು ನನ್ನ ಎಂಟೈರ್ ಡೇ ವ್ಲಾಗ್ ಆಗಿತ್ತು. ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.